ಮಾಸದಲ್ಲಿ ನಮಗ ಮನಸ್ಸ ಇಚ್ಛಾಪೂರ್ವಕವಾಗಿ ಈ ಯಾವ ದೇವರನ್ನ ಪೂಜಿಸ್ತೇವೋ ಅವರವರ ಮನೆ ದೇವರನ್ನಾಗಲಿ ಅವರ ಮನಸ್ಸಿನ ಭಾವನೆಗಳ ಪ್ರಕಾರ ಪೂಜಿಸ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ಈ ವಾತಾವರಣ ಇರ್ತದ, ತಂಪಾಗಿರ್ತಕ್ಕಂಥ ವಾತಾವರಣವಾಗಿರ್ತದ, ಹಸಿರಾಗಿರ್ತಕ್ಕಂಥ ಹಸಿರು ಜೀವನಕ್ಕೆ ಎಷ್ಟು ಮುಖ್ಯ, ಶಾಂತಿ ಸಮಾಧಾನವನ್ನು ಕೊಡ್ತದೋ ಅಷ್ಟೇ ಮುಖ್ಯವಾಗಿ ಈ ವಾತಾವರಣ ಸಮಾಧಾನವಾಗಿರ್ತಕ್ಕಂಥದ್ದು. ಈ ಹೆಣ್ಮಕ್ಕಳಿಂದಲೇ ಏನಂತೂ ಈ ಧರ್ಮ ಸಂಸ್ಕೃತಿ ಉಳಿತಾ ಇದೆ ಅಂತ ಹೆಮ್ಮೆಲ್ಲ ದೇವರಿಗೆ ಯಾವ ಹುಡುಗಿಯಲ್ಲಿ ಹೋದರೂ ಕೂಡ ಹೆಣ್ಮಕ್ಳೇ ಜಾಸ್ತಿ ಇರ್ತಾರ ಅಂತ. ಮಕ್ಕಳು ಅವರವರ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಹೋಗ್ತಾರ. ಈ ಸಂಸ್ಕೃತಿ ಮನೆಯಲ್ಲಿ ಉಳಿಬೇಕಾಯ್ತು ಅಂದ್ರೆ ಹೆಣ್ಮಕ್ಳು ಸ್ವಲ್ಪ ಎಲ್ಲಾ ಕೆಲಸವನ್ನು ಮುಗಿಸ್ಕೊಂಡು ಗುಡಿ ಗುಂಡಾರಗಳಿಗೆ ಹೋಗಿ ದೇವರಲ್ಲಿ ಪರಮ ಭಕ್ತಿಯಿಂದ ಬೇಡ್ಕೊಳ್ತಕ್ಕಂಥ ಮಾಸನೇ ಈ ಶ್ರಾವಣ ಮಾಸ. ಈ ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರನೇ ಬಹಳ ಶ್ರೇಷ್ಠ. ರುದ್ರ ಅಧ್ಯಾಯದಲ್ಲಿ 8ನೇ ಅಧ್ಯಾಯ ಶ್ರೇಷ್ಠವಾಗಿರ್ತಕ್ಕಂಥ ಅಧ್ಯಾಯ. ಹಾಗೆ ಈ ಶ್ರಾವಣ ಮಾಸ ಅಂದ್ರ ಶ್ರವಣ ಮಾಡ್ತಕ್ಕಂಥದ್ದು. ಶ್ರವಣ ಅಂದ್ರೆ ಕೇಳತಕ್ಕಂಥ ವಿಷಯ. ಏನ್ ಕೇಳ್ಬೇಕು? ಜೀವನದಲ್ಲಿ ಬರ್ತಕ್ಕಂಥ ಇಡೀ ಒಂದು ವರ್ಷದವರೆಗೆ ನಮ್ಮ ಸಂಸಾರದ ಗುದ್ದಾಟದಲ್ಲಿ ಬೆಂದು ಹೋಗಿರ್ತೀವಿ. ಆ ಬೆಂದು ಹೋಗಿರ್ತಕ್ಕಂಥ ನಮ್ಮ ಸುಖ ದುಃಖಗಳನ್ನೆಲ್ಲ ಕಳ್ಕೊಳ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಬರ್ತೀವಿ ಅಂದ್ರ ಮಠಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಒಂದ್ ಸ್ವಲ್ಪ ಕೂತು ಪೂಜೆ ಮಾಡಿ ಭಕ್ತಿಯಿಂದ ದೇವರಿಗೆ ನಮ್ಮ ಭಾವನೆಗಳನ್ನ ಸಮರ್ಪಿಸ್ತಕ್ಕಂಥದ್ದೇ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಈ ನಾವು ಇನ್ನೊಂದು ಏನ್ ಮಾಡ್ತಾ ಇದ್ದೇವೆ, ಹೆಣ್ಮಕ್ಳು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ತಂದೆಗಿಂತ ತಾಯಿ ಹತ್ರನೇ ಹೆಚ್ಚಾಗಿರ್ತಾರ, ಹೆಣ್ಮಕ್ಳ ಹತ್ರನೇ ಹೆಚ್ಚಾಗಿರ್ತಾರ. ಆ ಹೆಣ್ಮಕ್ಳ ನಾವ್ ಏನ್ ಮಾಡ್ಬೇಕಾಗಿರ್ತದ ಅಂದ್ರ ಮಕ್ಕಳನ್ನ ಒಳ್ಳೆ ಸಂಸ್ಕಾರದ ಕಡೆಗೆ ತಗೊಂಡು ಹೋಗ್ಬೇಕು. ಸಂಸ್ಕಾರ ಅವ್ರ ಮಕ್ಕಳಿಗೆ ಸಂಸ್ಕಾರ ಸಣ್ಣಗಿದ್ದಾಗಲೇ ಕೊಡ್ಬೇಕಾಗಿರ್ತದೆ. ಯಾವಾಗ ಆ ಸಣ್ಣ ಮಕ್ಕಳಿಗೆ ನಾವು ಮೊದಲೇ ಕೆಟ್ಟ ಕೂಡಲೇ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಕಲಿಸ್ಬೇಕು. ಸ್ನಾನ ಮಾಡ್ಕೊಂಡು ವಿಭೂತಿ ಹಚ್ಚಿಕೊಂಡು ಅವರಿಗೆ ದೇವರ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ, ಗುರುಗಳಿಗೆ, ಹಿರಿಯರ ಮನೆ ತಂದೆ ತಾಯಿ ಅಜ್ಜ ಅಜ್ಜಿ ಇವ್ರು ಯಾರಿರ್ತಾವ ಎಲ್ಲರಿಗೂ ಮೊದಲು ನಾವು ನಮಸ್ಕಾರ ಮಾಡ್ಲಿಕ್ಕೆ ಕಲಿಸ್ತೇವೆ ಅಂತಂದ್ರ ಮುಂದ ಆ ಮಕ್ಕಳು ಒಳ್ಳೆಯವರಾಗಿ ಬರ್ತಾ ಇರ್ತಾರೆ. ಈ ಕಾರ್ಯಕ್ರಮಗಳನ್ನ ನಾವು ಸಾಕಷ್ಟೆಲ್ಲ ನೋಡ್ತೀವಿ. ನಾವೇ ವಯಸ್ಸಾಗಿದ್ದವರೇ ಬರ್ತಾ ಇದ್ವಿ, ಸಣ್ಣವ್ರು ಯಾರು ಇಲ್ಲಿ ಬರ್ತಾನೆ ಇಲ್ಲ. ಸಣ್ಣವರಿಗೆ ಈ ಸಂಸ್ಕೃತಿಯನ್ನು ಮುಂದ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬೇಕಾಗ್ತದೆ. ಗುರುವಿನ ಸಾನ್ನಿಧ್ಯದಲ್ಲಿ ಹೋಗಿ ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳು ಆದಾಗ, ಮನಸ್ಸಿಗೆ ಬೇಜಾರಾಗಿದ್ದಾಗ ಎಲ್ಲಿ ಹೋಗ್ತೀವಿ ನಾವು? ಮಠಗಳಿಗೆ ಹೋಗ್ತೀವಿ, ಗುರುವಿನ ಹತ್ರ ಹೋಗ್ತೀವಿ. ನಮ್ಮ ಅಂಥವೆಲ್ಲ ಮಾತುಗಳನ್ನು ಕೇಳ್ಕೊಂಡು ಗುರುವಿನ ಅಪ್ಪರ ಯಾಕೋ ಇವತ್ತು ಮನಸ್ಸು ಬೇಜಾರಾಗ್ಯದ್ರಿ ಅಂತ ಆ ಗುರುವಿನ ಹತ್ರ ಬಂದು ನಾವು ಕೇಳಿದಾಗ ನಮಗಲ್ಲಿ ಶಾಂತಿ ಸಮಾಧಾನ ಆಡ್ತಕ್ಕಂಥ ಮಾತುಗಳು, ಅವ್ರು ತಿಳಿಸ್ತಕ್ಕಂಥವು ನುಡಿ ಮುತ್ತುಗಳು ನಮಗೆ ಸಮಾಧಾನ ಶಾಂತಿಯನ್ನ ಕೊಡ್ತಾ ಇರ್ತಾವೆ. ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ನಾವು ಗುಡಿ ಗುಂಡಾರಿಗಳಿಗೆ ಹೋಗಿ ನಮ್ಮ ಧ್ಯಾನ ಭಕ್ತಿ ಇವೆಲ್ಲ ಅರ್ಪಿಸ್ತಕ್ಕಂಥ ಮಾಸನೇ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ಮತ್ತ ಎಲ್ಲಾ ಕಡೆ ಪ್ರಕೃತಿ ಏನಾಗಿರ್ತದ ಅಂದ್ರೆ ಈಗಾಗಲೇ ಅವ್ರು ಹೇಳಿದ್ರು, ಮಳೆ ಬಂದು ಬೇಸಿಗೆ ಧಗೆಯೆಲ್ಲ ದಗಿಸಿ ಹೋಗಿರ್ತಕ್ಕಂಥದ್ದು. ಆ ಬೇಸಿಗೆ ಧಗೆಯನ್ನು ನಿಲ್ಲಿಸ್ಲಿಕ್ಕಾಗಿ ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಮೋಡ ಕಾರ್ಮೋಡಗಳನ್ನ ಸುರಿಸಿ ತನ್ನ ಅಳಕನ್ನೆಲ್ಲ ದುಃಖವನ್ನೆಲ್ಲ ಬಯಲಿಗೆಳೆದು ಆ ಭೂಮಿ ತಾಯಿಗೆ ಅರ್ಪಿಸಿದಾಗ ಭೂಮಿ ತಾಯಿ ಸಂತೋಷದಿಂದ ತನ್ನೆಲ್ಲ ಒಡಲೊಳಗಿರ್ತಕ್ಕಂಥ ಬೆಳೆಗಳನ್ನ ಹೊರಗೆ ತೆಗೆದು ನಮಗ ಅರ್ಪಿಸ್ತಾ ಇರ್ತಾಳೆ. ಎಲ್ಲಾ ಕಡೆ ಹಸಿರು ಸುಂದರವಾಗಿ ಕಾಣ್ತಾ ಇರ್ತಾವೆ. ಹಸಿರು ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೂಡ ತರ್ತಾ ಇರ್ತದ. ಅಂಥ ಮಾಸ, ಪವಿತ್ರವಾಗಿರ್ತಕ್ಕಂಥ ಮಾಸ ಈ ಶ್ರಾವಣ ಮಾಸ. ಈ ಮಾಸದಲ್ಲಿಗೆ ಶಿವನನ್ನ ಕುರಿತು ಧ್ಯಾನ ಮಾಡಿರ್ತಕ್ಕಂಥ ಪಾರ್ವತಿ ದೇವಿ ಮಾಡಿರ್ತಕ್ಕಂಥದ್ದು ಹಿಂದಿನಿಂದ ಸನಾತನ ಅಂದ್ರೆ ಹಿಂದೆ ಬಹಳ ವೈಚಾರಿಕತೆಯಲ್ಲಿ ನೋಡಿದ ಹಿಂದಿನಿಂದ ಬಹಳ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ ದಿನಗಳು ಬಹಳ ಶ್ರೇಷ್ಠ. ಈ ಮಾಸದಲ್ಲೇನೆ ನಾವು ಪ್ರತಿಯೊಂದು ಗುಡಿಗೆ ಅಲ್ಲೇ ಹೋಗಿ ಶ್ರವಣ ಮಾಡಿ ಮತ್ತೆ ಯಾವಾಗರ ಹೆಚ್ಚು ಕೀರ್ತನೆಗಳನ್ನು, ಪುರಾಣ ಪ್ರವಚನಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಇಡಂಗಿಲ್ಲ. ಶ್ರಾವಣ ಮಾಸದಲ್ಲಿ ಯಾಕಂದ್ರೆ ಹಿಂದೆಲ್ಲ ಈಗೆಲ್ಲ ನಾವು ಬಹಳಷ್ಟು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ನಾವು ಆದ್ರಿಂದ ಈ ಕೃಷಿ ಹೊಲ ಕೆಲಸಗಳನ್ನು ಮಾಡೋರಿಗೆಲ್ಲ ಏನಾಗಿರ್ತಿತ್ತು ಅಂದ್ರೆ ಬಿತ್ತನೆ ಬೀಜಗಳೆಲ್ಲ ಬಿತ್ತುತ್ತಾ ಇದ್ರು. ಭೂಮಿಯಲ್ಲಿ ಬಿತ್ತಿ ಆ ಸದಿ ಕಳೆದು ಈ ಪುಷ್ಯ ಮಾಸ 2 ಮಳೆಗಳು ಪುಷ್ಯ ಮಳೆಗಳು ಸತತ ಒಂದೇ
ದೇವರ ಧ್ಯಾನ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತೇಳಿ ಈ ಸಮಯದಲ್ಲಿ ಪುರಾಣಗಳನ್ನು ಪ್ರವಚನಗಳನ್ನು ಶ್ರವಣ ಮಾಡ್ತಕ್ಕಂಥ ಕೆಲಸ ಈ ಹಳ್ಳಿಗರಿಗಾಗಿ ಅಥವಾ ಕೃಷಿಕರಿಗಾಗಿ ಇರ್ತಕ್ಕಂಥ ಮಾಸ ಇದು ಇದ್ದು ಅದಕ್ಕೆ ಈ ಶ್ರವಣ ಮಾಡ್ತಕ್ಕಂಥ ಮತ್ತು ಬೇರೆ ಯಾವಾಗಲೂ ಬೇಸಿಗೆಗ ದಗದಗ ಅಂತ ಉರಿತಕ್ಕಂಥ ಸಂದರ್ಭದೊಳಗೆ ಮತ್ತು ಚಳಿಗಾಲದಾಗ ಪ್ರವಚನಗಳು ಈಗ ಕೆಲವೊಂದು ಸಂದರ್ಭದಲ್ಲಿ ನಡೀತಾವ. ಆದರೆ ಹೆಚ್ಚಿಗೆ ಎಲ್ಲ ಕಡೆ ಪ್ರತಿಯೊಂದು ಕಡೆ ಹಳ್ಳಿಗಳಲ್ಲಿ ಹೋರಿ ಗುಡಿ ಗುಂಡಾರಗಳು ಸಣ್ಣ ಗುಡಿ ದೊಡ್ಡ ಗುಡಿ ಯಾವುದೇ ಇದ್ರೂ ಅದರಲ್ಲಿ ಇರ್ತಕ್ಕಂಥ ಭಜನೆಗಳು ನಡೀತಾ ಇರ್ತಾವ, ಕೀರ್ತನೆಗಳು ನಡೀತಾವ, ಪ್ರವಚನ ಪುರಾಣ ಇವೆಲ್ಲ ನಡೀತಕ್ಕಂಥದ್ದು ಈ ಮಾಸದಲ್ಲಿ. ಅಂದ್ರೆ ಈ ಮಾಸ ಎಲ್ಲರಿಗೂ ನಾವು ನಮ್ಮ ಮನಸ್ಸಿನ ಇಚ್ಛಾಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಇದು. ಹಾಗೆ ಇನ್ನೊಂದು ಮಾತಿಗೆ ಆಡಬೇಕಾಗಿತ್ತು ಅಂತಂದ್ರೆ ಈ ನಮ್ಮ ಹಿಂದಿನಿಂದ ಬಂದಿರ್ತಕ್ಕಂಥ ಜಂಗಮರು ಮನೆಗೆ ಆಹ್ವಾನಿಸಿ, ಜಂಗಮರು ಯಾವಾಗ ಬರ್ತಾ ಇದ್ರು ಮನೆಗೆ ಅಂದ್ರೆ ಹಿಂದಕ್ಕೆಲ್ಲ ಗಂಟಿ ಜೋಳಿಗೆ ತಗೊಂಡು ಗುರುಗಳು ಜಂಗಮರು ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದು ಭಿಕ್ಷಾ ಅಂತ ಹೇಳಿ, ಯಾಕಂದ್ರೆ ನಾವು ರಾತ್ರಿ ಇಡೀ ಎಲ್ಲ ಏನೇನೋ ವಿಚಾರಗಳನ್ನು ಮಾಡಿಕೊಂಡು ಮಕ್ಕೊಂಡಿರ್ತಿದ್ದೀವಿ, ನಾವು ಬೇಗ ಹೇಳ್ಬೇಕಾಗಿತ್ತು ಅಂದ್ರೆ ಎದ್ದು ಕೂಡ ನಮ್ಮ ಕಿವಿಯಲ್ಲಿ ಒಳ್ಳೆಯ ಶಬ್ದಗಳು ಬೀಳ್ಬೇಕು ಅಂತ ಹೇಳೋದು ಗುರುಗಳು ಅಥವಾ ಜಂಗಮರು ಮನೆಗೆ ಬಂದು ತಮ್ಮ ಒಳ್ಳೆಯ ನುಡಿಗಳನ್ನ ನುಡಿಸ್ತಾ ಇದ್ರು. ಆ ರೀತಿ ಬಂದಿರ್ತಕ್ಕಂಥ ಗುರುಗಳಿಗೆ ಜಂಗಮರಿಗೆ ಹಾಗೆ ಮನೆಗೆ ವಾಪಸ್ ಕಳಿಸ್ಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವ್ರ ಜೋಳಿಗೆಗೆ ಒಂದಿಷ್ಟು ಇಡೀ ಮುಷ್ಟಿಯಷ್ಟು ಹಿಟ್ಟನ್ನು ಹಾಕ್ತಕ್ಕಂಥದ್ದು ಇತ್ತು. ಅವ್ರಿಗೆ ಖಾಲಿ ಬರಿಗೈಲಿಂದ ಕಳಿಸಬಾರ್ದು ಅಂತ ಹೇಳಿ ಎದ್ದು ಕೂಡ ನಮ್ಮ ಕಿವಿಗೆ ಸುಂದರವಾಗಿರ್ತಕ್ಕಂಥ ನುಡಿಗಳನ್ನು ಕೇಳಿಸ್ತಕ್ಕಂಥದ್ದು ಅವ್ರದ್ದಾಗಿತ್ತು. ಅದಕ್ಕೆ ಆ ಜಂಗಮರನ್ನ ಹಿಂದಕ್ಕೆ ಹಾಗೆ ಮತ್ತ ಶ್ರಾವಣ ತಿಂಗಳಲ್ಲಿ ಒಬ್ಬೊಬ್ಬರು ಒಂದೊಂದು ತಿಂಗಳವರೆಗೆ ಆ ಮನೆಯಲ್ಲಿ ಜಂಗಮರನ್ನ ಕರೆಸಿ ಜಂಗಮರಿಗೆ ಪಾದ ಪೂಜೆ ಮಾಡಿಕೊಂಡು ಅವರಿಗೆ ಊಟ ಮಾಡಿಸಿ ಕಳಿಸ್ತಕ್ಕಂಥ ಪದ್ಧತಿ. ಈಗ ಏನಾಗಿದೆ ಇದು ಏನು ತಿಳಿತದ ಅಂದ್ರೆ ದಾಸೋಹ ಪದ್ಧತಿ. ನಾವು ಎಷ್ಟು ದುಡಿತೀವೋ ಕಷ್ಟಪಟ್ಟು ದುಡಿದದನ್ನ ನಾವಷ್ಟೇ ಬಳಸಲಾರ್ದೇ ಇನ್ನೊಬ್ಬರಿಗೂ ಕೂಡ ಪರಸೇವೆಯಲ್ಲಿ ಕೂಡ ನಮ್ಮ ಪರಸೇವೆ ಮಾಡಿ ತೃಪ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತು ದಾಸೋಹದ ಭಾವನೆ ಇತ್ತು. ಆ ಎಲ್ಲ ಈಗ ಹೆಚ್ಚಾಗಿ ಯಾರು ಜಂಗಮರಿಗೆ ಮನೆಗೆ ಕರೀತಾ ಇಲ್ಲ, ಸ್ವಾಮಿಗಳನ್ನು ಕರೀತಾ ಇಲ್ಲ. ಎಲ್ಲೋ ದಾಸೋಹ ನಡೀತಕ್ಕಂಥಲ್ಲಿ ಒಂದು ಚೀಲ ಅಕ್ಕಿನೋ ಬೆಳೆನೋ ಕೊಟ್ಟು ಕೈ ತಗೊಂಡ್ರ ಅದು ಆಗಂಗಿಲ್ಲ. ಮನೆಗೆ ಒಳ್ಳೆ ಗುರುವನ್ನ ಒಳ್ಳೆ ಜಂಗಮರನ್ನ ಮನೆಗೆ ಕರೆದು ಅವರ ಪಾದ ಪೂಜೆ ಮಾಡಿ ಪ್ರತಿನಿತ್ಯ ತೀರ್ಥ ಪ್ರಸಾದವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಜೀವನ ಮುಕ್ತಿ ಕೂಡ ಆಗುವಂಥದ್ದು ಈ ವಾಸನೆ ಇತ್ತು. ಹಾಗೆ ಈ ಒಂದೆರಡು ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ ಕಾರ್ಯಕ್ರಮ, ದಸರಾ ದರ್ಬಾರ ಅಂದ್ರೆ ದಸರಾ ಮಹೋತ್ಸವ ಶ್ರೀ ಜಗದ್ಗುರು ರಂಭಾಪುರಿ ಗುರುಗಳಿಂದ ಆಚರಣೆ ಆಗ್ತಕ್ಕಂಥದ್ದು 9-10 ದಿವಸ ನಡೀತಕ್ಕಂಥ ಶಿವ ಮತ್ತು ಶಕ್ತಿಯ ಪೂಜೆಯನ್ನ ಅನುಸರಿಸಿ ನಾವು ಬಹಳ ದಿನಗಳಿಂದ ಅದರ ವಿಚಾರ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗೆ ಕೂಡ ನಮ್ಮ ಗಲ್ಲಿಯಲ್ಲಿ ಮನೆಗಳಲ್ಲಿ ಈ ಸದ್ಭಾವ ಚಿಂತನ ಕಾರ್ಯಕ್ರಮ ಇದೆ. ಏನದ ಪ್ರತಿಯೊಂದು ಹುಣ್ಣಿಗೆ ನಾವು ಮನೆಗಳಲ್ಲಿ ಸದ್ಭಾವ ಚಿಂತನ ಅನ್ನುವಂಥದ್ದು ಒಳ್ಳೆಯ ಚಿಂತನವನ್ನ, ಕೆಟ್ಟ ವಿಚಾರಗಳನ್ನು ಬಿಟ್ಟು ಸ್ವಲ್ಪ ಸಮಯವಾದರೂ ಕೂಡ ಒಳ್ಳೆಯ ಚಿಂತನವನ್ನು ಒಬ್ಬರಿಗೊಬ್ಬರು ಕೊಟ್ಟಾಗ ಹಳ್ಳಿಯಲ್ಲಿ ಏನ್ ಮಾಡ್ತಾರೆ, ಕಟ್ಟಿ ಕುಂತು ಕಟ್ಟಿ ಮಾತಾಡ್ತಾರೆ ನೋಡಿ. ಅಂತ ಎಲ್ಲ ವಿಚಾರಗಳನ್ನು ಬಿಟ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಬೇಕಂತೇಳಿ ಆ ದಸರಾ ಕಾರ್ಯಕ್ರಮದಲ್ಲಿ ನಾವು ಅನೇಕ ಎಲ್ಲರಿಗೆ ಹೇಳ್ತಾ ಬಂದಿದ್ದೇವೆ. ಕಾರ್ಯಕ್ರಮಕ್ಕೆ ತಾವು ಕೂಡ ಇವತ್ತಿನ ಭಜನಾ ಮಂಡಳಿದವರು ಹನುಮಂತವಾಡಿದವರು, ನೀವು ಕೂಡ ನಿಮ್ಮ ಊರಿನಿಂದ ಯಾರಾದರೂ ಕೆಲವೊಂದು ಹೆಣ್ಮಕ್ಕಳು ಮುತ್ತೈದೆಯರು ಸುಮಂಗಲೆಯರು ಆ ಕೊಡಗಳನ್ನು ತಗೊಂಡು ಕಳಸವನ್ನು ತಗೊಂಡು ಬರ್ತಿದ್ರ, ನಾವು ಆ ಊರಿಗೆ ಗಾಡಿಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರ. ಆ ದಸರಾ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ದಸರಾ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೂಡ ತಂದು ಕೊಡಬೇಕು. ಏನೋ ಸ್ವಲ್ಪ ಕಾರ್ಮೋಡ ಕವಿದಿತ್ತು, ಕಾರ್ಮೋಡ ಕವಿದು ಆ ಮಳೆ ಸುರಿದ ತಕ್ಷಣ ಆಕಾಶ ಶುಭ್ರವಾಗಿರ್ತದ, ಹಾಗೆ ಭೂಮಿ ಕೂಡ ಸಂತೋಷವಾಗಿ ಉಲ್ಲಾಸಭರಿತವಾಗಿರ್ತಕ್ಕಂಥದ್ದು ಇರ್ತದ. ಅಂತಹ ದಸರಾ ಕಾರ್ಯಕ್ರಮವನ್ನ, ದಸರಾ ಸಮ್ಮೇಳನವನ್ನ ನೋಡ್ಲಿಕ್ಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲೋ ಅರಮನೆ ಬೇರೆ ಬೇರೆ ಕಡೆಗೆ ಮಾಡಿದಾಗ ರೊಕ್ಕ ಖರ್ಚು ಮಾಡಿ ನಮಗೆ ಹೋಗ್ತಕ್ಕಂಥ ಸಂದರ್ಭನೂ ಆಗಂಗಿಲ್ಲ. ನಮ್ಮ ಮನೆಯಲ್ಲೆಲ್ಲ ಘಟ ಸ್ಥಾಪನೆ ಮಾಡಿರ್ತೇವೆ, ನಮಗೆ ಬಿಟ್ಟು ಬರ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಗುರುಗಳೇ ಇಲ್ಲಿಗೆ ಅವತರಿಸಿ ಬಂದು ನಮ್ಮ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮೆಲ್ಲರ ಕಣ್ಮನಗಳನ್ನು ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ತಮ್ಮ ಊರಿನಲ್ಲಿ ಒಬ್ಬೊಬ್ಬರು ಒಂದು 10 ಜನ ಹೆಣ್ಮಕ್ಳಿಗಾದರೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಹೇಳ್ತಾ ಇರ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ
ವಿಶೇಷವಾಗಿ ಸನ್ಮಾನವನ್ನು ಮಾಡಲಿಕ್ಕೆ ಕರೆದು ವಿಶೇಷವಾಗಿ ಸನ್ಮಾನ ಮಾಡಿರ್ತಕ್ಕಂಥ ಗುರುಗಳಿಗೆ ಮತ್ತು ನಮ್ಮ ಸದ್ಬೋಧನಾ ಸಂಸ್ಥೆಯ ಮತ್ತು ಮಠದ ಟ್ರಸ್ಟಿನವರಿಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳಿಗೆ